Hello guys, welcome back to my beginner English class number 6. Today we are learning a new topic that is using these and those. So ಈಗ ಆಲ್ರೆಡಿ ನಾವು this and that ಕಲ್ತಿದ್ದೇವೆ. ಇವತ್ತು ಕಲಿತಾ ಇರೋದು these. THESE these ಅಂದ್ರೆ ಇವು. Those 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 ಅಂದ್ರೆ ಅವು. This these ಎರಡಕ್ಕೂ ಡಿಫರೆನ್ಸ್ ಇದೆ. ಸ್ಪೆಲ್ಲಿಂಗ್ನಲ್ಲಿ ಡಿಫರೆನ್ಸ್ ಇದೆ, ಮೀನಿಂಗ್ನಲ್ಲೂ ಡಿಫರೆನ್ಸ್ ಇದೆ. ದ್ಯಾಟ್ ದೋಸ್ ಡಿಫರೆನ್ಸ್ ಇದೆ, ರೈಟ್? ನೋಡೋಣ ಬನ್ನಿ ಹೇಗೆ ಯೂಸ್ ಮಾಡಬೇಕು. ಸೊ ನಾವು ಕಲ್ತಿದ್ವಿ ದಿಸ್ ಈಸ್ ಎ ಅನ್ನೋದು. ದಿಸ್ ಈಸ್ ಎ ಸಿಂಗ್ಯುಲರ್ ನೌನ್. ಬಟ್ ಇವತ್ತು ಕಲಿತಾ ಇರೋದು ದೀಸ್. ದೀಸ್ ಜೊತೆ ಯಾವಾಗಲೂ ಆರ್ ಬರುತ್ತೆ, ಅದರ ಜೊತೆಗೆ ಒಂದು ಪ್ಲೂರಲ್ ನೌನ್. ಯಾಕೆಂದರೆ ನಮ್ಮ ಹತ್ತಿರ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಅವುಗಳನ್ನ ಗುರುತಿಸೋದಕ್ಕೆ ಯೂಸ್ ಮಾಡುವಂಥ ಸೆಂಟೆನ್ಸ್ ಇದು. ಆದ್ರಿಂದ ಪ್ಲೂರಲ್ ನೌನ್. ಸೊ ಪ್ಲೂರಲ್ಗೆ ದಿಸ್ ಅಲ್ಲ, ದೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದೀಸ್ ಆರ್ ಕಂಪ್ಯೂಟರ್ಸ್. ಕಂಪ್ಯೂಟರ್ಸ್ ಅಂದರೆ ಪ್ಲೂರಲ್. ನನ್ನ ಹತ್ರ ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಸ್ ಇದ್ದರೆ ನಾವು ಅವುಗಳನ್ನೆಲ್ಲ ಸೇರಿಸಿ ಹೇಳ್ತೀನಿ ದೀಸ್ ಆರ್ ಕಂಪ್ಯೂಟರ್ಸ್ ಅಂತ. ಅವು ನನ್ನ ಹತ್ರ ಇರಬೇಕು ಅಂದರೆ ಅರ್ಥ ಏನು? ಇವು ಕಂಪ್ಯೂಟರ್ಗಳು ಅನ್ನೋದು. ಸೊ ಇದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ಎ ಆರ್ ಆನ್ ಹಾಕಬಾರ್ದು. ದೀಸ್ ಆರ್ ಎ ಕಂಪ್ಯೂಟರ್ಸ್ ಅನ್ಬಾರ್ದು ನೀವು. ಎ ಆರ್ ಆನ್ ಪ್ಲೂರಲ್ಸ್ ಜೊತೆ ಬರೋದಿಲ್ಲ, ಅನ್ಕೌಂಟಬಲ್ ನೌನ್ ಜೊತೆಗೂ ಬರೋದಿಲ್ಲ. ರಿಮೆಂಬರ್, ಬಿಗಿನರ್ಸ್ ಮಾಡೋ ಮಿಸ್ಟೇಕೆ ಇದು. ದೀಸ್ ಆರ್ ಎ ಕಂಪ್ಯೂಟರ್ಸ್, those are a printers. ರಾಂಗ್. ಪ್ಲೂರಲ್ ಜೊತೆ ಎ ಆರ್ ಆನ್ ಬರೋದಿಲ್ಲ. ಯಾಕೆಂದ್ರೆ ಎ ಆರ್ ಆನ್ ಅಂದ್ರೇನೆ ಒಂದು, ಒಬ್ಬ. ಮತ್ತೆ ನೀವು ಈ ಥರನೂ ಹೇಳಬಾರ್ದು ದಿಸ್ ಆರ್ ಎ ಕಂಪ್ಯೂಟರ್ಸ್, ದಿಸ್ ಆರ್ ಕಂಪ್ಯೂಟರ್ಸ್ ಕೂಡ ಅಲ್ಲ, ದೀಸ್ ಆರ್ ಕಂಪ್ಯೂಟರ್ಸ್ ಅನ್ಬೇಕು. ದೂರದಲ್ಲಿದ್ರೆ ನಾನು ಹೇಳ್ತೀನಿ ದೋಸ್. ನಮ್ಮ ದೂರದಲ್ಲಿರೋ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ಗುರುತಿಸೋದಕ್ಕೆ ನಾವು ಯೂಸ್ ಮಾಡಬೇಕು ದೋಸ್ ಆರ್. ಆರ್ ಯಾವಾಗಲೂ ಪ್ಲೂರಲ್ ಜೊತೆ ಬರುತ್ತೆ. ದೋಸ್, ದೀಸ್. ದೋಸ್ ಆರ್ ಪ್ರಿಂಟರ್ಸ್. ದೋಸ್ ಆರ್ ಪ್ರಿಂಟರ್ಸ್ ಅಂದರೆ ಅವು ಪ್ರಿಂಟರ್ಗಳು. ತುಂಬ ದೂರದಲ್ಲಿರುತ್ತೆ, ನಾನು ಪಾಯಿಂಟ್ ಮಾಡಿ ಹೇಳಬೇಕು. ಅಲ್ಲಿದೆ ನೋಡು, ಅವು ಪ್ರಿಂಟರ್ಗಳು. ದೋಸ್ ಆರ್ ಎ ಪ್ರಿಂಟರ್ಸ್ ಅಲ್ಲ, ದೋಸ್ ಆರ್ ಪ್ರಿಂಟರ್ಸ್ ಅನ್ಬೇಕು. ಯಾವತ್ತು ಈ ಥರ ಮಿಸ್ಟೇಕ್ ಮಾಡಬೇಡಿ. ಪ್ಲೂರಲ್ ಜೊತೆ ಎ ಆರ್ ಆನ್ ಯೂಸ್ ಮಾಡಬಾರ್ದು, ರೈಟ್? ಈಗ ಪ್ರಾಕ್ಟೀಸ್ ಮಾಡೋಣ. ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು ಜೋರಾಗಿ. ಡೂ ಇಟ್. ದೀಸ್ ಆರ್ ಕಾರ್ಸ್, ದೋಸ್ ಆರ್ ಕಾರ್ಸ್. ದೀಸ್ ಆರ್ ಕೀಸ್, ದೋಸ್ ಆರ್ ಕೀಸ್. These are shirts, those are shirts. These are chairs, those are chairs. These are tables, those are tables. These are books, those are books. These are pencils, those are pencils. These are bottles, those are bottles. These are phones, those are phones. These are computers, those are computers. ಸೊ ಜೋರಾಗಿ ಹೇಳಿದ್ರಿ ಅಲ್ವಾ? ಹೇಳಬೇಕು ನೀವು. ಆ್ಯಂಡ್ ಕಾಪಿ ಮಾಡ್ಕೊಳ್ಳಿ. ಈಗ ವಿಡಿಯೋ ಪಾಸ್ ಮಾಡಿ ಎಲ್ಲರೂ. ಮಾಡಿದ್ರಾ? ನೋಡಿ, ಇಲ್ಲೆಲ್ಲ ಪ್ಲೂರಲ್ಸ್ ಬಂದಿದಲ್ವಾ? ಅದಕ್ಕೆ ನಾನು ಹೇಳಿದ್ದು ಸಿಂಗ್ಯುಲರ್ನ ಪ್ಲೂರಲ್ ಮಾಡೋ ನಿಮಗೆ ರೂಲ್ಸ್ ಗೊತ್ತಿರಬೇಕು. ಸಿಂಗ್ಯುಲರ್ ಅಂದ್ರೆ ಏನು, ಪ್ಲೂರಲ್ ಅಂದ್ರೆ ಏನು ಕೂಡ ಗೊತ್ತಿರಬೇಕು. ಆಗಲೇ ಈ ಥರ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ರೈಟ್? ಸೊ ಇವುಗಳು ಏನು, ಅವು ಏನು ಅಂತ ಹೇಳಿದ್ವಿ. ಇವು ಅದಲ್ಲ,
ಅವು ಅದಲ್ಲ ಅಂತ ಹೇಳೋದಕ್ಕೆ ನೆಗೆಟಿವ್ ಸೆಂಟೆನ್ಸಸ್ ಅಂದರೆ ಇಲ್ಲಿ ನಾಟ್ ಯೂಸ್ ಮಾಡಬೇಕು. ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು. ದೀಸ್ ಆರ್ ನಾಟ್ ಕಾರ್ಸ್. ದೋಸ್ ಆರ್ ನಾಟ್ ಕಾರ್ಸ್. ದೀಸ್ ಆರ್ ನಾಟ್ ಕೀಸ್. ದೋಸ್ ಆರ್ ನಾಟ್ ಕೀಸ್. These are not shirts. Those are not shirts. These are not chairs. Those are not chairs. These are not tables. Those are not tables. So, illu kuda illu ನೀವು ಹಾಕಬಾರ್ದು a or an. These are not a tables. These are not a chair. ನೋಡಿ, ಪ್ರತಿಯೊಂದು ನೀವು ಉಚ್ಚಾರ ಮಾಡೋ ಪ್ರತಿಯೊಂದು ವರ್ಡ್ನ ಕೂಡ ನೀವು ಫೋಕಸ್ ಮಾಡಬೇಕು ಕಲಿಯೋವಾಗ. ದೀಸ್ ಆರ್ ನಾಟ್ ಚೇರ್ಸ್. ಎಸ್ ಸೌಂಡ್ ಬರಬೇಕು ಎಂಡಲ್ಲಿ. ಇದು ಕರೆಕ್ಟ್ ವೇ ಆಫ್ ಸ್ಪೀಕಿಂಗ್ ಇಂಗ್ಲೀಷ್. ನೀವು ಬ್ರೋಕನ್ ಇಂಗ್ಲೀಷ್ನಲ್ಲಿ ಇನ್ಕಂಪ್ಲೀಟ್ ಆಗಿ ತಪ್ಪಾಗಿ ಮಾತಾಡಿದರೆ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕ್ವಾಲಿಟಿ ತುಂಬ ಕೆಟ್ಟದಾಗಿರುತ್ತೆ. ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕ್ವಾಲಿಟಿ ಚೆನ್ನಾಗಿರ್ಬೇಕಲ್ವಾ, ಎಕ್ಸಲೆಂಟ್ ಆಗಿರಬೇಕಲ್ವ. ಅದರಿಂದ ಪ್ರತಿಯೊಂದು ವರ್ಡ್ನ ನೀವು ಫೋಕಸ್ ಮಾಡಬೇಕು. ಪ್ರತಿಯೊಂದು ವರ್ಡ್ ಕೂಡ ನಾನು ಸರಿಯಾಗಿ ಹೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿರಬೇಕು ಫಸ್ಟ್. ರೈಟ್. ದೀಸ್ ಆರ್ ನಾಟ್ ಬುಕ್ಸ್. ದೋಸ್ ಆರ್ ನಾಟ್ ಬುಕ್ಸ್. ದೀಸ್ ಆರ್ ನಾಟ್ ಪೆನ್ಸಿಲ್ಸ್. ದೋಸ್ ಆರ್ ನಾಟ್ ಪೆನ್ಸಿಲ್ಸ್. ದೀಸ್ ಆರ್ ನಾಟ್ ಬಾಟಲ್ಸ್. Those are not bottles. These are not phones. Those are not phones. These are not computers. Those are not computers. Right? ಕಾಪಿ ಮಾಡ್ಕೊಳ್ಳಿ ಈಗ. ಸೊ ಕಾಪಿ ಮಾಡಿದರೆ ನನ್ನ ಜೊತೆ ಎಲ್ಲರೂ ರಿಪೀಟ್ ಮಾಡಿದರೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಈಗ ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು. ದೀಸ್ ಆರ್ ಬುಕ್ಸ್. ದೀಸ್ ಆರ್ ನಾಟ್ ಬುಕ್ಸ್. ವಾಟ್ ಆರ್ ದೀಸ್? ನೋಡಿ ಇಲ್ಲಿ WH ಕ್ವಶನ್. ವಾಟ್ ಆರ್ ದೀಸ್ ಅಂದರೆ ಇವು ಏನು? ತುಂಬ ವಸ್ತುಗಳಿದ್ದಾಗ ಅದೇನು ಅಂತ ಕೇಳೋದಕ್ಕೆ ನೀವು ಕೇಳಬೇಕು ವಾಟ್ ಆರ್ ದೀಸ್ ಅಂತ. ವಾಟ್ ಈಸ್ ದೀಸ್ ಅಲ್ಲ, ವಾಟ್ ಆರ್ ದೀಸ್. Okay, right? Say it after me. Those are books. Those are not books. What are those? ಅಲ್ಲಿರೋದೇನು? ಅಲ್ಲಿ ತುಂಬ ವಸ್ತುಗಳಿದ್ರೆ ಅವು ಏನು? ವಾಟ್ ಆರ್ ದೋಸ್ ಓವರ್ ದೇರ್ ಅಂತ ನೀವು ಹೇಳ್ಬೋದು. ವಾಟ್ ಆರ್ ದೋಸ್ ಆನ್ ದ ಟೇಬಲ್ ಅಂತ ನೀವು ಕೇಳ್ಬೋದು. ಈ ಸೆಂಟೆನ್ಸ್ನ ಇನ್ನೂ ನಾವು ತುಂಬ ಉದ್ದ ಮಾಡಿ ಕೂಡ ಕೇಳ್ಬೋದು. ತುಂಬ ಲಾಂಗರ್ ಸೆಂಟೆನ್ಸಸ್ ಕ್ರಿಯೇಟ್ ಮಾಡ್ಬೋದು. We'll learn that in the later classes. These are cars. These are not cars. What are these? Those are cars. Those are not cars. What are those? All right? ಮುಗಿಸಿದ್ರಿ ಅಲ್ವಾ? So this is the homework for today. 3 sentence set ಮಾಡಿ ಕನ್ನಡದಲ್ಲೂ ಬರೀರಿ, ಬರ್ದಿದ್ದನ್ನು ಸಬ್ಮಿಟ್ ಮಾಡಿ. ಆ್ಯಂಡ್ ರಿಮೆಂಬರ್, ಓದ್ಬೇಕು ನೀವು. ಬರೆಯೋದಷ್ಟೇ ಅಲ್ಲ, ನೀವು ಬರ್ತಿರೋ ಪ್ರತಿಯೊಂದು ಸೆಂಟೆನ್ಸ್ನ 5 times 10 times ನಿಮಗೆ ಬರೋವರೆಗೂ ಚೆನ್ನಾಗಿ ಓದಬೇಕು. ಬಾಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಬೇಕು. ಆಲ್ ರೈಟ್? ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.